ನಟ ದರ್ಶನ್ ವಿರುದ್ಧ ಇಂದೇ ಚಾರ್ಜ್ ಫ್ರೇಮ್ ಆಗುತ್ತೆ. ವಕೀಲರು ಹೇಳಿದಂತೆ ಉತ್ತರ ಕೊಡ್ತಾರಾ ದರ್ಶನ್? ಶನಿವಾರ ಜೈಲಿಗೆ ಹೋಗಿದ್ದ ದರ್ಶನ್ ಪರ ವಕೀಲರು ಚಾರ್ಜ್ ಫ್ರೇಮ್ ವೇಳೆ ಹೇಗೆ ಉತ್ತರಿಸಬೇಕು ಅಂತ ವಕೀಲರು ಹೇಳಿದ್ದಾರೆ. ಮಾತುಕತೆ ನಡೆಯುತ್ತೆ. ಸೊ ವಕೀಲರು ಹೇಳಿದಂತೆ ಸಮಾಧಾನದಿಂದ ಉತ್ತರ ಕೊಡ್ತಾರಾ ದಾಸ? ಒಂದು ವೇಳೆ ದರ್ಶನ್ ಆರೋಪ ತಪ್ಪೊಪ್ಪಿಕೊಂಡರೆ ಶೀಘ್ರವೇ ಶಿಕ್ಷೆ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಬಟ್ ಆ ಥರ ಆಗಲಿಕ್ಕೆ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಕೋರ್ಟ್ನಲ್ಲಿ ನಡೆಯುತ್ತೆ ದಾಖಲೆಗಳ ಪರಿಶೀಲನೆ, ಪೊಲೀಸ್ ವರದಿ, ಸಾಕ್ಷ್ಯಪತ್ರಗಳು ಮತ್ತು ಹೇಳಿಕೆಗಳ ಪರಿಶೀಲನೆ, ಸಾಕ್ಷ್ಯಗಳ ಅಸ್ತಿತ್ವ ಬಗ್ಗೆ ಕೋರ್ಟ್ನಲ್ಲಿ ಪರಿಶೀಲನೆ ನಡೆಯುತ್ತೆ. ಕೋರ್ಟ್ಗೆ ಹಾಜರಾಗ್ತಾರೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್. ಸರಿಯಾಗಿ 2:45 ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 6 ಜನ ಆರೋಪಿಗಳು ಇವತ್ತು ಸೆಷನ್ ಕೋರ್ಟ್ಗೆ ಹಾಜರಾಗ್ತಾರೆ. ಜೈಲಿನ ಚೆಕ್ ಪೋಸ್ಟ್ ಬಳಿ 3 PSIಗಳನ್ನು ನಿಯೋಜನೆ ಮಾಡಲಾಗಿದೆ. ಖುದ್ದು ಕೋರ್ಟ್ಗೆ ಹಾಜರಾಗ್ತಾರೆ. ಈ ಹಿಂದೆ ದರ್ಶನ್ ಪರ ವಕೀಲರು ಅವರನ್ನ ಭೇಟಿ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಬೇಕು, ಏನು ಹೇಳಬಾರ್ದು ಅಂತ ಅದು ಅವರಿಗೆ ಇರುವಂತಹ ಹಕ್ಕು, ಅಧಿಕಾರ. ಈ ವೇಳೆ ದರ್ಶನ್ ಈ ಒಂದು ಸಾಕ್ಷ್ಯಗಳ ವಿಚಾರದಲ್ಲಿ ಆಧಾರದ ಮೇಲೆ ಏನು ಆರೋಪಿ ವಿರುದ್ಧ ಆರೋಪಗಳನ್ನು ನಿಗದಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಏನಾದರೂ ತಪ್ಪೊಪ್ಪಿಕೊಳ್ತಾರಾ ಅಥವಾ ಇಲ್ವಾ, ಯಾವ ರೀತಿ ನಡೆಯುತ್ತೆ ಒಟ್ಟಾರೆ ಈ ಒಂದು ವಿಚಾರಣೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಹಿಂದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗುತ್ತೆ. ಖುದ್ದು ಕೋರ್ಟ್ಗೆ ಹಾಜರಾಗ್ತಾರೆ ದರ್ಶನ್ ಮತ್ತು ಗ್ಯಾಂಗ್. ಬಿಗಿ ಪೊಲೀಸ್ ಬಂದೋಬಸ್ತು ಕೂಡ ಏರ್ಪಡಿಸಲಾಗಿದೆ. ವೆರಿ ಕ್ರೂಷಿಯಲ್ ಡೇ ದರ್ಶನ್ ಅವರಿಗೆ ಇವತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಇವತ್ತು ಚಾರ್ಜ್ ಫ್ರೇಮ್ ಆಗಲಿದೆ. ಕೋರ್ಟ್ನಲ್ಲಿ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ, ಹೇಳಿಕೆಗಳ ಪರಿಶೀಲನೆ ಆಗುತ್ತೆ, ಅಪರಾಧದ ಬಗ್ಗೆ ಪ್ರಾಥಮಿಕ ನಿರ್ಣಯಕ್ಕೆ ಸಾಕ್ಷ್ಯ ಇದೆಯಾ ಅನ್ನೋದರ ಬಗ್ಗೆ ಕೂಡ ನೋಡಲಾಗುತ್ತೆ. ಪರಿಶೀಲನೆ ಬಳಿಕ ದೋಷಾರೋಪಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ. ಸಾಕ್ಷ್ಯಗಳ ಆಧಾರದ ಮೇಲೆ ಆರೋಪಿ ವಿರುದ್ಧ ಆರೋಪ ಪಟ್ಟಿಯನ್ನು ನಿಗದಿ ಮಾಡಲಾಗುತ್ತೆ. ಯಾವ ವಿಭಾಗದ ಅಡಿಯಲ್ಲಿ ಆರೋಪ ನಿಗದಿಪಡಿಸಬೇಕು ಅಂತ ಕೂಡ ತೀರ್ಮಾನಿಸಲಾಗುತ್ತೆ. ಕೊನೆಗೆ ಆರೋಪಿ ಮುಂದೆ ಅವರ ಮೇಲೆ ಇರುವಂತಹ ಆರೋಪವನ್ನು ಓದಿ ಕೇಳಿಸಲಾಗುತ್ತೆ. ಸೊ ಸರಿಯಾಗಿ 2:45 ಸೆಷನ್ ಕೋರ್ಟ್ಗೆ ದರ್ಶನ್ ಅವರನ್ನ ಕರೆದುಕೊಂಡು ಬರುವಂತಹ ಸಾಧ್ಯತೆ ಇದೆ. ಪಾಪ ಡಿ ಬಾಸ್ಗೆ ಡಿ ಡೇ.